ಬಿಗ್ ಬಾಸ್ ಒಂದು ಹೊಸ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೇಮ್ ನಿನ್ನೆಯ ನಾಮಿನೇಷನ್ ಟಾಸ್ಕ್ ಏನಿತ್ತು ಅದೇನೆ ಮುಂದುವರಿದ ಭಾಗ ಅಂತ ಹೇಳಬಹುದು. ಬಟ್ ಈ ಸಮಯದಲ್ಲಿ ರಾಶಿಕ್ ಅವರಿಗೆ ನಾಮಿನೇಷನ್ ಮಾಡುವಂತಹ ಸಮಯ ಬರುತ್ತೆ. ಅವ್ರು ಒಬ್ವಿಯಸ್ಲಿ ಇಲ್ಲಿ ಯಾಕೋ ಕಾವ್ಯ ಮತ್ತೆ ಗಿಲ್ಲಿ ಇಬ್ಬರನ್ನು ಕೂಡ ನಾಮಿನೇಟ್ ಮಾಡಿರೋ ರೀತಿನಲ್ಲಿದೆ. ಸೊ ಇದನ್ನ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಮತ್ತು ಇಲ್ಲಿ ಗಿಲ್ಲಿ ಸಖತ್ತಾಗಿನೇ ರಾಶಿಕ್ ಅವರಿಗೆ ಕೌಂಟರ್ ಕೊಡ್ತಾ ಇರೋದನ್ನು ಕೂಡ ತೋರಿಸಿದ್ದಾರೆ. ಸೊ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ರಾಶಿಕ್ ಅವರು ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಇವರಿಬ್ಬರನ್ನ ಪದೇ ಪದೇ ನಾಮಿನೇಟ್ ಮಾಡ್ತಾ ಇರೋದಕ್ಕೆ 100% ಅಟ್ ಪ್ರೆಸೆಂಟ್ ಅಲ್ಲಿ ಏನು ಕೂಡ ಪ್ರಮುಖವಾದಂತಹ ರೀಸನ್ ಇಲ್ಲ. ಬಟ್ ಮೇನ್ ಆಗಿ ಅವರು ಮೊದಲಿಂದನೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಅಶ್ವಿನಿ ಗೌಡ ಅವ್ರ ಜೊತೆ ಕೂಡ ರಾಶಿಕ್ ಅವ್ರು ಮಾತಾಡುವಾಗ ಅಥವಾ ರಿಷಾ ಅವ್ರ ಜೊತೆ ಮಾತಾಡುವಾಗ ಕೂಡ ಕೆಲವೊಂದಿಷ್ಟು ವಿಷಯಗಳನ್ನ ಅವರೇನೆ ಸ್ವತಃ ಬಾಯ್ಬಿಟ್ಟೇನೆ ಹೇಳ್ಕೊಂಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಕಾವ್ಯ ಹಾಗೇನೆ ಗಿಲ್ಲಿ ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ದೂರ ಮಾಡಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ವಿಷಯ ಚರ್ಚೆ ಆಗಿತ್ತು. ಈಗಲೂ ಕೂಡ ಅವ್ರ ಮೈಂಡ್ ಅಲ್ಲಿ ಅದೇನೇ ಇದೆ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ, ಅವರ ಪ್ರಕಾರ ಕಾವ್ಯ ಗಿಲ್ಲಿ ಜೊತೆ ಇದ್ರೆ ಇಲ್ಲಿ ಕಾವ್ಯ ಪದೇ ಪದೇ ನಾಮಿನೇಟ್ ಆಗೋದಿಲ್ಲ ಅನ್ನೋದು ಅವರ ತಲೆನಲ್ಲಿದೆ. ಸೊ ಹೀಗಾಗಿನೇ ಇಲ್ಲಿ ಕಾವ್ಯಳನ್ನ ಹೇಗಾದ್ರೂ ಮಾಡಿ ಗಿಲ್ಲಿಯಿಂದ ದೂರ ಮಾಡಬೇಕು ಅನ್ನುವಂತಹ ಸತತ ಪ್ರಯತ್ನದಲ್ಲಿ ಅವ್ರು ಇದ್ದಾರೆ. ಬಟ್ ಸ್ಟಿಲ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕಾವ್ಯ ಅವರು ಗಿಲ್ಲಿ ಅವರನ್ನ ದೂರ ಮಾಡಿದ್ದಾರೆ ಆಕ್ಚುಲಿ. ಬಟ್ ಗಿಲ್ಲಿ ಅದನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಸೊ ಕಾವ್ಯ ಅವರು ಅಂತ ಅಷ್ಟೇ ಅಲ್ಲ, ರಘು ಜೊತೆ ಕೂಡ ಅಷ್ಟೇನೆ. ರಘು ಅವರು ಗಿಲ್ಲಿ ಅವರನ್ನ ಎಷ್ಟೇ ದೂರ ಇಟ್ಟರು ಕೂಡ ಸ್ಟಿಲ್ ರಘು ಅವರನ್ನೇ ಹೋಗಿ ಮತ್ತೆ ಸರಿ ಆಗ್ತಾ ಇದ್ದಾರೆ. ಸೇಮ್ ರಕ್ಷಿತಾ ವಿಷಯದಲ್ಲೂ ಕೂಡ ಆಗ್ತಾ ಇದೆ. ಅವ್ರಿಗೆ ಒಂದ್ ರೀತಿ ಒಂದ್ ದಿವಸ ಜಗಳ ಮಾಡ್ಕೊಂಡ್ರು ಕೂಡ ಆ ಜಗಳವನ್ನ ಹಂಗೆ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ. ಮತ್ತೆ ಅವ್ರು ಬೇಕೇ ಆಗಿರುತ್ತೆ ಗಿಲ್ಲಿ ಅವರಿಗೆ ಆ ಫ್ರೆಂಡ್ಶಿಪ್ ಅನ್ನ, ಆ ಬಾಂಡಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಇದು ಕ್ಲಿಯರ್ ಆಗಿ ಎದ್ದು ಕಾಣಿಸುತ್ತೆ. ಸೊ ಇದು ಗಿಲ್ಲಿಯ ಒಂದ್ ರೀತಿಯಾಗಿ ಡಿಸ್ಅಡ್ವಾಂಟೇಜ್ ಆಗಿದ್ರು ಕೂಡ ಅವರ ಒಂದು ಪಾಸಿಟಿವ್ ಕೂಡ ಹೌದು, ಅಥವಾ ಅವರ ನೇಚರ್ ಕೂಡ ಹೌದು. ಅದು ಕೆಲವೊಂದ್ಸಲ ಅದು ಅವರಿಗೆ ಡಿಸ್ಅಡ್ವಾಂಟೇಜ್ ಆಗಬಹುದು. ಬಟ್ ಅದು ಒಂದು ರೀತಿಯಾಗಿ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಸೊ ಅವರಿಗೆ ಬಾಂಡಿಂಗ್ನ ಅಷ್ಟು ಬೇಗ ಕಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಇದೇ ಬೇರೆಯವರಾಗಿದ್ದಿದ್ರೆ ಒಂದು ಸಣ್ಣ ಪುಟ್ಟ ಜಗಳ ಆದರೆ, ಮನಸ್ತಾಪ ಆದರೆ ಸಾಕು, ಅದನ್ನ ಬಿಟ್ಟು ತಾವು ತಂಪಾಡಿಗೆ ತಾವು ಇರ್ತಾ ಇದ್ರು. ಹಾಗೆ ಗಿಲ್ಲಿಗೆ ಬೇರೆಯವ್ರ ಜೊತೆ ಬಾಂಡಿಂಗ್ ಮಾಡ್ಕೊಂಡೇನೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಆತ ಸಿಂಗಲ್ ಆಗಿದ್ರು ಕೂಡ ವೋಟ್ ಮಾಡೋರು ಇನ್ನೂ ಕೂಡ ಜಾಸ್ತಿನೇ ವೋಟ್ ಮಾಡ್ತಾರೆ. ಬಟ್ ಆತನಿಗೆ ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಬೇಕು ಅನ್ನುವಂತಹ ಒಂದು ನೇಚರ್ ಇದೆ. ಜಗಳ ಆದ್ರೂ ಕೂಡ ಏನಾದ್ರು ಒಂದು ಮಾತಾಡಬಹುದು. ಬಟ್ ಅವರ ಫ್ರೆಂಡ್ಶಿಪ್ ಅನ್ನಂತೂ ಕಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇದು ಗಿಲ್ಲಿಯ ನೇಚರ್ ಆಗಿರೋದ್ರಿಂದ ಕಾವ್ಯ ಮತ್ತು ಗಿಲ್ಲಿ ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ. ಬಟ್ ಇಲ್ಲಿ ರಾಶಿಕ್ ಅವರು ಮತ್ತೆ ಅದೇ ಹಳೆಯ ಕಾರಣಗಳನ್ನ ತಗೊಂಡ್ ಬಂದು ಮತ್ತೆ ನಾಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕಾವ್ಯ ಅವರಿಗೆ ನಾಮಿನೇಷನ್ ಮಾಡ್ತಾರೆ. ಹಾಗೇನೆ ಕೇವಲ ಗಿಲ್ಲಿ 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 ಪರವಾಗಿ ಮಾತ್ರನೇ ಇರ್ತಾಳೆ, ಗಿಲ್ಲಿ ಜೊತೆ ಮಾತ್ರನೇ ಫ್ರೆಂಡ್ಶಿಪ್ ಇದೆ. ಸೊ ಇದೆಲ್ಲ ಮಾತು ಬಂದಾಗ ಕಾವ್ಯ ಅವರು ಕೂಡ ಅಲ್ಲಿ ಕೌಂಟರ್ ಅನ್ನು ಕೊಡ್ತಾರೆ. ಆ ಒಂದು ಬಾಂಡಿಂಗ್ ಅಥವಾ ಆ ಒಂದು ಫ್ರೆಂಡ್ಶಿಪ್ ಅನ್ನ ನೀವು ಯಾರಾದ್ರೂ ಒಬ್ರು ಬಿಲ್ಡ್ ಮಾಡಿ ತೋರಿಸಿ, ಹಾಗಾದ್ರೆ ಅಂತಹ ಒಂದು ಫ್ರೆಂಡ್ಶಿಪ್ ಅನ್ನ ನೀವು ಯಾರಾದ್ರೂ ಬಿಲ್ಡ್ ಮಾಡಿ ಅಂತ ಹೇಳಿ ಇಲ್ಲಿ ಕಾವ್ಯ ಅವರು ನೇರವಾಗಿನೇ ಮಾತಾಡ್ತಾರೆ, ನೇರವಾಗಿನೇ ಚಾಲೆಂಜ್ ಮಾಡ್ತಾರೆ. ಸೊ ಈ ಒಂದು ವಿಷಯ ನೋಡೋದಾದ್ರೆ 100% ಹೌದು. ಇವಾಗ ರಾಶಿಕಾ ಸೂರಜ್ ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ಒಂದು ಸಣ್ಣ ವಿಷಯ ಬಂದಾಗ ಇಬ್ರು ಕೂಡ ಮುನ್ಸ್ಕೊಂಡು ಆ ಕಡೆ ಒಂದು ಮುಖ ಈ ಕಡೆ ಒಂದು ಮುಖ ಮಾಡ್ಕೊಂಡಿದ್ರು. ಬಟ್ ಗಿಲ್ಲಿ ಹಾಗೇನೆ ಕಾವ್ಯ ಆ ರೀತಿಯಾಗಿ ಆಗಿಲ್ಲ. ಸೊ ಇಲ್ಲಿ ಎಷ್ಟೇ ಕಾವ್ಯ ಅವರು ಬೇಜಾರು ಮಾಡ್ಕೊಂಡ್ರು, ಏನೇ ಆದ್ರೂ ಕೂಡ ಗಿಲ್ಲಿ ಅವರು ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ, ಮತ್ತೆ ಸರಿನೇ ಆಗ್ತಾರೆ. ಸೊ ಅದೇ ಕೂಡ ಗಿಲ್ಲಿ ಅವರನ್ನೇ ಹೋಗಿ ಮಾತಾಡಿಸಿ ಅದನ್ನ ಸರಿ ಮಾಡ್ಕೊಳ್ತಾರೆ. ಸೊ ಇಂತಹ ಬಾಂಡಿಂಗ್ 100% ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಈ ಒಂದು ಸೀಸನ್ ಅಲ್ಲಿ. ಸೊ ಹೀಗಾಗಿನೇ ಕಾವ್ಯ ಅವರು ಈ ಮಾತನ್ನ ಹೇಳ್ಬಹುದು. ಸೊ ಹೇಳಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ಗಿಲ್ಲಿ ಅವರನ್ನ ನಾಮಿನೇಷನ್ ಮಾಡಿದಂತಹ ಸಮಯದಲ್ಲಿ ಕೂಡ ಅಷ್ಟೇ, ಗಿಲ್ಲಿ ನಟ ಅಂತೂ ಯಾವುದೇ ಕೌಂಟರ್ಗಳನ್ನ ಇಟ್ಕೊಳ್ಳುವಂತಹ ಮಾತೇ ಇಲ್ಲ. ಸೊ ಹೀಗಾಗಿನೇ ಎಲ್ಲದನ್ನು ಕೂಡ ವಾಪಸ್ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬಹುದು. ರಾಶಿಕಾ ಅವರ ಜೊತೆ ಈ ಸ್ವಲ್ಪ ದಿನಗಳಿಂದ ಒಂದು ಒಳ್ಳೆಯ ಬಾಂಡಿಂಗ್ ಸ್ವಲ್ಪ ಮಟ್ಟಿಗೆ ಕ್ರಿಯೇಟ್ ಆಗ್ತಾ ಇತ್ತು. ಬಟ್ ಇವಾಗ ಮತ್ತೆ ರಾಶಿಕಾ ಅವರು ಗಿಲ್ಲಿ ಹೆಸರನ್ನೇ ತಗೊಂಡಿರೋದ್ರಿಂದ ಇಲ್ಲಿ ಗಿಲ್ಲಿ ಸುಮ್ಮನೆ ಇರೋ ಮಾತೇ ಇಲ್ಲ. ಕಾಮಿಡಿ ಮಾಡಿದಾನೆ. ಮತ್ತೆ ಕಾಮಿಡಿ ಮಾಡಿರುವಂತಹ ಸಮಯದಲ್ಲಿ, ನೀನು ಇವಾಗ ಸೂರಜ್ ಜೊತೆ ಕ್ಲೋಸ್ ಆಗಿರೋದಿಲ್ವಾ, ಸೂರಜ್ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋದಿಲ್ವಾ, ಸೂರಜ್ ಹತ್ರ ಎಲ್ಲ ಅದನ್ನ ತರ್ಸ್ಕೊಂಡು ತಿನ್ನೋದಿಲ್ವಾ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಇಲ್ಲ ನಾನು ಮಾಡೇ ಇಲ್ಲ, ಬಟ್ ನೀನು ಇವಾಗ ಹೇಳ್ತಾ ಇದೆಯಲ್ವಾ, ಇನ್ಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಷ್ಟು ದಿನ ಅವನು ಸಪ್ಲೈಯರ್ ಆಗಿದ್ದ, ಇವಾಗ ನೋಡಿದ್ರೆ ಪರ್ಮನೆಂಟ್ ಆಗಿ ಸಪ್ಲೈಯರೇ ಮಾಡ್ಬಿಟ್ಟ ಅನ್ನುವಂತಹ ಮಾತನ್ನು ಕೂಡ ಹೇಳಿ ಆ ಒಂದು ಕಾಮಿಡಿ ಪಂಚನ ಹೊಡೆಯೋದಕ್ಕೆ ಹೋಗ್ತಾನೆ. ಸೊ ಇಂತಹ ಕಾಮಿಡಿ ಎಲ್ಲ ಬೇಕಾಗಿಲ್ಲ ಅಂತ ಹೇಳಿದಾಗ, ಏನಾದ್ರೂ ಒಳ್ಳೆ ಕಾಮಿಡಿ ಮಾಡು ಅನ್ನೋ ರೀತಿನಲ್ಲಿ ಮಾತಾಡ್ತಾಳೆ ರಾಶಿಕಾ. ಅವಾಗ ನೀ ತುಂಬಾ ಕ್ಯೂಟ್ ಆಗಿದ್ಯಾ ಅಂತ ಹೇಳ್ತಾನೆ ಇಲ್ಲಿ ಗಿಲ್ಲಿ. ಆವಾಗ ರಾಶಿಕಾ ನನ್ಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಸೊ ಇದೇನೇ ಕಾಮಿಡಿ ಅಂತ ಹೇಳಿ ಇನ್ನಷ್ಟು ಉರಿಸ್ತಾನೆ. ಒಟ್ಟಾರೆಗೆ ಗಿಲ್ಲಿ ಉರಿಸುವಂತಹ ಅವಕಾಶ ಅಥವಾ ಏನೋ ಒಂದು ಕಾಲೆಳೆಯೋ ಅವಕಾಶ ಅಂತೂ 100% ಬಿಡೋದಿಲ್ಲ. ಅದರಲ್ಲೂ ಕೂಡ ಅವರಾಗೇನೆ ಕಾಲ್ ಕೆರ್ಕೊಂಡು ಬಂದಾಗಂತೂ ಬಿಡೋ ಮಾತೇ ಇಲ್ಲ ಅಂತ ಕಾಣಿಸುತ್ತೆ. ಸೊ ಅದೇ ರೀತಿಯಾಗಿ ರಾಶಿಕಳಿಗೂ ಕೂಡ ಆಕೆ ಎಷ್ಟು ಹೇಳಿದ್ಲೋ ಅದಕ್ಕೆ ಒಂದು 10ರಷ್ಟು ವಾಪಸ್ ಕಳಿಸಿದ್ದಾನೆ. ಇದಾದ ನಂತರ ಇದೇ ರೀತಿಯಾಗಿ ಆಡ್ತಾ ಇದ್ರೆ ಪಕ್ಕ ಮನೆಯಿಂದ ಹೊರಗಡೆ ಹೋಗ್ತೀಯಾ ಅನ್ನುವಂತಹ ಒಂದು ಮಾತು ಬರುತ್ತೆ. ಆವಾಗ ಗಿಲ್ಲಿ ನೀನ್ ಮಾತ್ರ ಪಕ್ಕ ಹೋಗ್ತೀಯಾ ಅಂತ ಹೇಳಿ ಇಲ್ಲಿ ರಾಶಿಕಾಳನ್ನ ಸ್ವಲ್ಪ ಡೌನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ ತನ್ನದೇ ಆದಂತಹ ಮಾತಿನ ಶೈಲಿನಲ್ಲಿ. ಆಲ್ಮೋಸ್ಟ್ ರಾಶಿಕಾ ಕೂಡ
ಈ ಸಲ ಏನೋ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡದೇ ಇರೋದ್ರಿಂದ ರಿಸ್ಕಿ ಝೋನ್ ಅಲ್ಲೇನೆ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೂರಜ್ ಕೂಡ ರಿಸ್ಕಿ ಝೋನ್ ಅಲ್ಲಿ ಇರಬಹುದು. ಹಾಗೇನೇ ಈ ವಾರ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅನ್ನೋದರ ಮೇಲೆ ಯಾರ ಮನೆಗೆ ಹೋಗ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ. ಇನ್ನು ನಾಮಿನೇಷನ್ ಬಗ್ಗೆ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋ ನಿಮ್ಗೆ ಆದಷ್ಟು ಬೇಗ ಬೇಕು ಅನ್ನೋದಾದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲೇನೆ ಅದನ್ನ ಆಲ್ಮೋಸ್ಟ್ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಓವರ್ ಆಲ್ ಆಗಿ ನನಗಂತೂ ಈ ಒಂದು ನಾಮಿನೇಷನ್ ನಲ್ಲಿ ಇತ್ತೀಚೆಗೆ ಕಾವ್ಯ ಅವರು ರಿಪ್ಲೈ ಕೊಡ್ತಾ ಇರುವಂತಹ ರೀತಿ ಸ್ವಲ್ಪ ಚೆನ್ನಾಗಿದೆ. ವ್ಯಾಲಿಡ್ ಪಾಯಿಂಟ್ ಗಳನ್ನ ಇಟ್ಕೊಂಡು ರಿಪ್ಲೈನ ಕೊಡ್ತಾ ಇದ್ದಾರೆ. ಇನ್ನು ಗಿಲ್ಲಿನೂ ಕೂಡ ಅಷ್ಟೇ ತೀರಾ ಕಾಲೆಳೆಯುವಂತಹ ಒಂದು ಕಾಮಿಡಿ ಏನಿತ್ತು ಸ್ವಲ್ಪ ಸುಧಾರಿಸಿಕೊಂಡು ಬೇರೆ ಆಂಗಲ್ ಅಲ್ಲಿ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವಾಗ ಕಾಣಿಸ್ತಾ ಇದಾವೆ. ಇತ್ತೀಚೆಗೆ ಸ್ವಲ್ಪ ತನ್ನ ಕಾಮಿಡಿಯಲ್ಲಿ ಮಾಡಿಫಿಕೇಶನ್ ಅನ್ನ ಮಾಡ್ಕೊಂಡಿದ್ದಾನೆ ಗಿಲ್ಲಿ, ಅದು ಕೂಡ ಚೆನ್ನಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಈ ಒಂದು ವಿಷಯದ ಬಗ್ಗೆ ಅದನ್ನು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.